ಹಲೋ ನಮಸ್ತೆ ಫ್ರೆಂಡ್ಸ್, ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಈ ದಿನದ ನನ್ನ ಈ ವಿಡಿಯೋದಲ್ಲಿ ನಾವು ಉಡುಪಿ ಜಿಲ್ಲೆಯ ಕುಂದಾಪುರದ ಹತ್ತಿರ ಇರುವ ಒಂದು ವಾಟರ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೆಲ್ಲ ಇದೆ, ಹೇಗಿದೆ, ಯಾರೆಲ್ಲ ಹೋದ್ವಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ನನ್ನ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಹಾಗೆ ನಿಮಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಅವರು ಕೂಡ ನೋಡಲಿ, ನಿಮ್ಮ ಫ್ರೆಂಡ್ಸ್ ಕೂಡ ನೋಡಲಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಈ ದಿನದ ನನ್ನ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಫ್ರೆಂಡ್ಸ್, ನಾವು ಮಂಗಳೂರಿನಿಂದ ಸರಿಸುಮಾರು 41 ಜನ ವೈಸ್ ವುಮೆನ್ಸ್ ಕ್ಲಬ್ಬಿನ ಮಹಿಳೆಯರು ಪ್ರಫುಲ್ಲ ಭಂಡಾರಿಯವರ ಅಧ್ಯಕ್ಷತೆಯಲ್ಲಿ ಈ ಒಂದು ದಿನದ ಪಿಕ್ನಿಕ್ಕನ್ನು ನಿರ್ಧಾರ ಮಾಡಲಾಗಿತ್ತು. ಸೊ ಬನ್ನಿ, ಈಗ ನಾವು ಬಸ್ಸಲ್ಲಿ ಪ್ರಪ್ರಥಮವಾಗಿ ಗಣಪತಿಯ ಹಾಡಿನೊಂದಿಗೆ ಅಂತ್ಯಾಕ್ಷರಿಯನ್ನು ಪ್ರಾರಂಭ ಮಾಡಿದ್ವಿ. ಕೇಳೋಣ ಬನ್ನಿ. ಹೀಗೆ ವಿಘ್ನ ವಿನಾಶಕ ವಿದ್ಯಾದಾಯಕ ವೀರ ಗಣಪತಿ ಭಜೋ ಭಜೋ, ಶೂರ ಗಣಪತಿ ಭಜೋ ಭಜೋ. ಹೇಳಿ ಅತಿ ಮುಲ್ಪನೆ ಉಂತುನ ಆಲೋಚನೆ ನಾ ಗೋಪುರ ಗೊಚ್ಚ ಏತು ಇಲ್ಲಡಿ ಬಂದಡಿ ನೋಡಿ, ಇವರೇ ನಮ್ಮ ಆಕ್ಟಿವ್ ಲೇಡಿ ಅಧ್ಯಕ್ಷರು ಪ್ರಫುಲ್ಲಕ್ಕ. ಹಾಯ್ ಹಾಯ್. ಬರ್ಬೇಕಲ್ಲ ಅದರಲ್ಲಿ ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಗಗನ ಸಖಿ ಜೊತೆ ಈಗ ಕಿಂಗ್ ಫಿಶರ್ ಅಂತ ಗಗನ ಸಖಿ. ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್. ಎಸ್ ಫ್ರೆಂಡ್ಸ್, ಇದು ಟಿಕೆಟ್ ಬುಕ್ಕಿಂಗ್. ಸೀನಿಯರ್ ಸಿಟಿಜನ್ ಇದ್ದವರಿಗೆ 500 ಆ್ಯಂಡ್ ನಾರ್ಮಲ್ ಇದ್ದವರಿಗೆ 580 ಪರ್ ಹೈಟ್. ಇಟ್ಸ್ ನಾಟ್ ಇನ್ಕ್ಲೂಡಿಂಗ್ ಫುಡ್, ಓನ್ಲಿ ಟಿಕೆಟ್. ಪುನಃ ಎಲ್ಲರ ಒಂದು ಫೋಟೋ ಸೆಷನ್. ಈಗ ನಾವು ಟಿಕೆಟ್ ತೊಗೊಂಡಿದ್ವಿ, ಒಳಗೆ ಎಂಟ್ರಿ ಆಗೋಣ ಬನ್ನಿ. ಒಳಗೆ ಏನೆಲ್ಲ ಇದೆ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಭಾಳ ಚೆನ್ನಾಗಿದೆ. ಒನ್ ಡೇ ಪಿಕ್ನಿಕ್, ನೀವು ಆರಾಮಾಗಿ ಹೋಗಿ ಬರ್ಬೋದು. ಅಷ್ಟೇನು ಕಾಸ್ಟ್ಲಿ ಕೂಡ ಇಲ್ಲ. ಹಾಗಂತ ಎಲ್ಲದೂ ಇಲ್ಲಿ ಏನು ನೋಡೋ ಇದೆ ಅಂತ ಇಲ್ಲ, ಬಟ್ ಇರೋದೆಲ್ಲ ಚೆನ್ನಾಗಿದೆ. ನೀರು ಕೂಡ ಕ್ಲೀನ್ ಇದೆ. ಆರಾಮಾಗಿ ಒಂದಿನ ಫ್ಯಾಮಿಲಿ, ಫ್ರೆಂಡ್ಸ್ ಈ ಥರ ನಾವು ಕ್ಲಬ್ನ ಮೆಂಬರ್ಸ್ ಅಥವಾ ಗ್ರೂಪಿಂದ ಆರಾಮಾಗಿ ಹೋಗಿ ಬರ್ಬೋದು. ಫ್ರೆಂಡ್ಸ್, ಇದು ಅಮ್ಯೂಸ್ಮೆಂಟ್ ಪಾರ್ಕ್, UVA ಅಂದರೆ ಯುವ ಮೆರಿಡಿಯನ್ ಅಮ್ಯೂಸ್ಮೆಂಟ್ ಪಾರ್ಕ್. ಫ್ರೆಂಡ್ಸ್, ಇಲ್ಲಿ ಎಲ್ಲ ಮಕ್ಕಳ ಬಟ್ಟೆಗಳು, ಸಪೋಸ್ ಬಟ್ಟೆ ತಂದಿಲ್ಲ ಹೇಳಾದರೆ ಇಲ್ಲಿ ಎಲ್ಲ ಥರನೂ ಅವಕಾಶ ಇದೆ, ಪರ್ಚೇಸ್ ಮಾಡ್ಬೋದು.
ಹಾಗೆ ಇಲ್ಲಿ ಸುತ್ತಮುತ್ತಲು ನೋಡುವಂಥದ್ದು ಇದೆಲ್ಲ ಇದೆ ನೋಡಿ ಸರ್. ಇದು ಈ ಯಾವುದೆಲ್ಲ 3D ಥಿಯೇಟರ್, ಹಾರರ್ ಹೌಸ್, ಫ್ರಾಗ್ ಮೂವಿಂಗ್ ಮಾಡುವಂಥದ್ದು, ಅಥವಾ ಮಕ್ಕಳ ರೈಲು, ಹಾರರ್ ಹೌಸ್ ಏನೆಲ್ಲ ಇದೆ ಅನ್ನೋದನ್ನು ನಾವು ಇದನ್ನು ಕಂಪ್ಲೀಟಾಗಿ ನೋಡಬೇಕಾಗಿತ್ತು. ನೆಕ್ಸ್ಟ್ ಟ್ರ್ಯಾಂಪೋಲೈನ್ ಅಂತೇಳಿ ಅದು ಕೂಡ ಚೆನ್ನಾಗಿದೆ. ನೀವು ಎಷ್ಟು ಸತಿ ಬೇಕಾದರೂ ಆಡ್ಬೋದು ಫ್ರೆಂಡ್ಸ್. ಇದರಲ್ಲಿ ಒಂದೇ ಸಲ ಕೂತ್ಕೊಳ್ಬೇಕು ಅಂತೇನಿಲ್ಲ, ಬೇಕಾದಷ್ಟು ಸಲ ಬೆಳಗಿನ ಸಂಜೆವರೆಗೂ ಕೂಡ ಮಾಡ್ಬೋದು. ಆ್ಯಕ್ಚುಲಿ ಇದು ರೋಲರ್ ಕೋಸ್ಟರ್ ಅಂತೇಳಿ ಬರುವಾಗ ಭಾಳ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಅದು ಬಿಟ್ಟು ತಾಜ್ ಮಹಲ್ ಕೂಡ ನೋಡ್ಬೋದು. ಆಮೇಲೆ ಮೈಸೂರು ಅರಮನೆ ಇದು ಕೂಡ ಇಲ್ಲಿ ಇದೆ, ಚೆನ್ನಾಗಿದೆ ನೋಡುವಂಥದ್ದು. ಟ್ರ್ಯಾಂಪೋಲೈನ್ ಅಂತೇಳಿ ಇದು ನೋಡಿ, ಇದು ಆಡುವಂಥದ್ದಲ್ಲ, ಇದು ಕೂಡ ದೊಡ್ಡವರೇ ಆಡುವಂಥದ್ದು. ಫ್ರೆಂಡ್ಸ್, ಈಗ ನಾವು 3D ಥಿಯೇಟರ್ಗೆ ಹೋಗ್ತಾ ಇದ್ವಿ. ಅಲ್ಲಿ ಒಂದು 10 ನಿಮಿಷದ 10ರಿಂದ 15 ನಿಮಿಷದ ಒಂದು ಫಿಲ್ಮೇನೋ ಒಂದು ಹಾಕ್ತಾರೆ, ಅದನ್ನು ನೋಡ್ಬೋದು. ಸ್ವಲ್ಪ ಭಯ ಆಗುವಂಥದ್ದು 3D ಇಫೆಕ್ಟ್ ಇರುತ್ತೆ ಇದರಲ್ಲಿ. ನೋಡಿ, ನಾವು ಹೋಗ್ತಾ ಇದ್ದೀವಿ ಇಲ್ಲಿ 3D ಥಿಯೇಟರ್ ಅಂತೇಳಿ. ಎಲ್ಲರಿಗೂ ಕನ್ನಡಕ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ, ಗಮನಿಸಿ. ಹಬ್ಬ ಇದು ಒಂದು 10ರಿಂದ 15 ನಿಮಿಷದ 10 ನಿಮಿಷ ಇರ್ಬೋದು, ಒಂದು ಫಿಲ್ಮ್ ಥರ ಇದೆ. ಸ್ವಲ್ಪ ಭಯ ಆಗುವಂಥದ್ದು. ಇಲ್ಲೇ ಒಂದು ಫ್ರೆಂಡ್ಸ್, ಇದು ಇನ್ಫಿನಿಟಿ ಮಿರರ್ ಮತ್ತು ಮಿರರ್ ಮೇಜ್ ಅಂತೇಳಿ. ಎಲ್ಲ ಕಡೆ ಗ್ಲಾಸ್ ಇರುತ್ತೆ ನೋಡಿ. ನಮಗೆ ಎಲ್ಲಿ ಡೋರ್ ಇದೆ ಅಂತಲೇ ಗೊತ್ತಾಗೋಲ್ಲ, ಆ ಒಂದು ರೀತಿಯ ಇದು ಮಾಡಿಟ್ಟಿದ್ದಾರೆ ಇಲ್ಲಿ ಮಿರರ್ ಮೇಜಲ್ಲಿ. ಅಥವಾ ಮ್ಯಾಜಿಕ್ ಮಿರರ್ ಅಂತಲೇ ಇರ್ಬೋದು. 4 ಕಡೆಗಳಲ್ಲಿ ಮಿರರ್ ಇರೋ ಥರ ಅನಿಸುತ್ತೆ, ಬಟ್ ಒಂದು ಕಡೆ ಓಪನ್ ಇರುತ್ತೆ, ಬಟ್ ನಮಗದು ಗೊತ್ತಾಗೋಲ್ಲ. ನಾನು ಹಾಗೆ ಇಟ್ಕೊಳ್ಳಿ. ಇಲ್ಲ, ಅವ್ರು ಕ್ಲೋಸ್. ಇದರ ಒಳಗೆ ಹೋದಾಗ ಸ್ವಲ್ಪ ತಲೆ ಸುತ್ತಿದ ಹಾಗೆ ಅನಿಸುತ್ತೆ, ಬಟ್ ಅದು ತಿರುಗ್ತಾ ಇದೆ, ನಾವು ತಿರುಗೋದಿಲ್ಲ. ಬನ್ನಿ ಈಗ ಹಾರರ್ ಹೌಸಿಗೆ ಹೋಗೋಣ. ಇದು ಸ್ವಲ್ಪ ಭಯ ಆಗುತ್ತೆ, ಚೆನ್ನಾಗಿದೆ. ಇದು ಸ್ವಲ್ಪ ಗಟ್ಟಿ ಧೈರ್ಯ ಇದ್ದವರು ಹೋಗಬೇಕು. ಇದು ನೋಡುವಾಗ ಸ್ವಲ್ಪ ಧೈರ್ಯ ಬೇಕು ಹಾರರ್ ಹೌಸಲ್ಲಿ, ಬಟ್ ಚೆನ್ನಾಗಿದೆ, ನೋಡ್ಬೋದು. ಒಮ್ಮೆ ನಮಗಿಂತ ಯಾವುದು ದೈವ ಇದೆ ಅಲ್ವಾ, ನಾವೇ ಒಂಥರ ದೈವ ಆಗ್ಬೋದು. ಹಾರರ್ ಹೌಸ್ನ ನಂತರದಲ್ಲಿ ನಾವು ಹೀಗೆ ಒಂದು ರೌಂಡ್ ಹಾಕಿದ್ವಿ. ಇಲ್ಲಿ ಕೆಲವು ಹಸುಗಳಿವೆ ಸ್ನೇಹಿತರೆ, ತುಂಬ ಮುದ್ದಾಗಿದೆ, ತುಂಬ ಚೆನ್ನಾಗಿದೆ. ಅವರವರ ಇಷ್ಟದ ಹಾಗೆ ಪುಟ್ಟ ಕರುವನ್ನು
ಎತ್ಕೊಂಡ್ರು ಕೆಲವರು, ಹಾಗೆ ಕೆಲವು ಫೋಸ್ಗಳನ್ನು ಕೊಟ್ಟರು. ನೋಡಿ ಪುಟ್ಟದಾದ ಹಸು, ಒಂದು 5-6 ಹಸುಗಳಿವೆ ಇಲ್ಲಿ. ಚೆಂದ ಇದೆ. ಒಂದು 2 ದಿನ ಕರ ಹಾಕಿ ಆಯ್ತಂತೆ. ಇದು 2 ದಿನದ ಕರು. ಹಾಗೆ ಕೃಷ್ಣನ ಮೂರ್ತಿ ಇದೆ, ರಾಧಾಕೃಷ್ಣನ ಮೂರ್ತಿ ತುಂಬ ಚೆನ್ನಾಗಿದೆ. ಕೆಲವು ಸ್ನೇಹಿತರು ಆಟೋ ರಾಣಿಯರು ಆಟೋವನ್ನು ಓಡಿಸಿದ್ರು ನೋಡಿ. ಅವರವರ ಭಾವಕ್ಕೆ ನಾವು ಯಾರಿಗೂ ಕಮ್ಮಿ ಇಲ್ಲ ಥರ ಆಟೋವನ್ನು ಓಡಿಸಿದ್ರು ನಮ್ಮ ಮಹಿಳಾ ಮಣಿಗಳು. ಈಗ ಅಲ್ಲಿ 12 ವಾರ ಆಯಿತು ನಮಗೆ. ಆ ಸಮಯದಲ್ಲಿ ನಾವು ಹೌಸಿ ಅಂತ ಆಡಿದ್ವಿ. ಅಲ್ಲಿ ಸಹ ನಾವು ಒಂದು ಸ್ವಲ್ಪವನ್ನು ಕೂಡ ನಾವು ಟೈಮ್ ವೇಸ್ಟ್ ಮಾಡಲಿಲ್ಲ. ಹೌಸಿ ಆಟ ಆಡಿಸಿದ್ರು ನಮ್ಮ ಅಧ್ಯಕ್ಷರು. ಊಟದ ಸಮಯ 1 to 2 ಲಂಚ್ ಆಗಿರೋದ್ರಿಂದ ಸೊ ಅಷ್ಟರ ಒಳಗೆ ನಾವು ಟೈಮನ್ನು ಪಾಸ್ ಮಾಡಿದ್ವಿ. ಅಂದರೆ ಆಫ್ಟರ್ 2 o'clock ನಮಗೆ ಅಲ್ಲಿ ನೀರಿಗೆ ಬಿಡ್ತಿದ್ರು. ವೇವ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು. ಸೊ ಇದು ಊಟದ ಹಾಲ್ ಫ್ರೆಂಡ್ಸ್. ಊಟದಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಸಪ್ರೇಟ್ ಆಗಿದೆ. ವೆಜ್ಜಲ್ಲಿ ಕೂಡ ಮತ್ತು ನಾನ್ ವೆಜ್ಜಲ್ಲಿ ಅದೇ ಸಪ್ರೇಟ್ ಆಗಿರುವಂಥದ್ದು. ವೆಜ್ಜಲ್ಲಿ 2 ಪಕೋಡ ಇದೆ, ಚಪಾತಿ ಇದೆ, ದಾಲ್ ರಸಮ್ ಇದೆ, ಸಾಂಬಾರಿದೆ, ಅನ್ನ, ಪಿಕಲ್, ಪಾಪಡ್, ಪಲ್ಯ ಮತ್ತು ಪಾಯಸಂ. ಇಷ್ಟು ಐಟಮ್ ಇದೆ. ನೋಡ್ತಾ ಇದ್ದೀರಾ, ಚೆನ್ನಾಗಿದೆ. ನಾವು ಕೊಡೋ ಹಣಕ್ಕೆ ಇಟ್ಸ್ ವರ್ತ್ ಅಂತ ಹೇಳ್ಬೋದು. ಇನ್ನೊಂದು ನಾನ್ ವೆಜ್ಜಲ್ಲಿ ಚಿಕನ್ ಏನೋ ಇದೆ, ನನಗೆ ಅಷ್ಟು ಐಡಿಯಾ ಇಲ್ಲ ಅದು. ಫ್ರೆಂಡ್ಸ್, ನಮ್ಮಲ್ಲಿ ಪ್ರತಿಭೆಗಳಿಗೇನು ಕೊರತೆ ಇಲ್ಲ ನೋಡಿ. ಮಿಮಿಕ್ರಿ, ಸ್ಮಾಲ್ ಡ್ರಾಮಾ ಎಲ್ಲ ಮಾಡಿದ್ರು. ಟಿಪ್ಪು ಅಂತೇಳಿ ನೋಡಿ ಇವರು ವರಾಢ್ಯರು. ಫ್ರೆಂಡ್ಸ್, ಈಗ ನಾವು ನೀರಿಗೆ ಬಂದ್ವಿ. ಇವರು ಮೇಂಟೈನ್ ಮಾಡೋರೆಲ್ಲರು ಏನೆಲ್ಲ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಇದನ್ನು ಯಾರು ಸ್ಟಾರ್ಟ್ ಮಾಡಿದರು? ಉದಯ್ ಶೆಟ್ಟಿ ಮತ್ತು ವಿನಯ್ ಶೆಟ್ಟಿ ಅವರು ಇದನ್ನು ಸ್ಟಾರ್ಟ್ ಮಾಡಿದಂತೆ 4 years ಬ್ಯಾಕ್. ಅಂದರೆ ಕೊರೋನಾ ಟೈಮಲ್ಲಿ ಇದೊಂದು ಸ್ಟಾರ್ಟ್ ಆಯಿತು ಅಂತ ಹೇಳಿ, ಕೊರೋನಾದ ಸಮಯದಲ್ಲಿ ಇದೊಂದು ಸ್ಟಾರ್ಟ್ ಆಯಿತು ಅಂತ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ನೀರಿನ ಆಟ ಆಡೋದ ನಂತರ ನಾವು ವೇವ್ಸ್ ಸ್ಟಾರ್ಟ್ ಆಯಿತು. ಅಲ್ಲಿ ವೇವ್ಸಿಗೆ ಹೋದ್ವಿ. ವೇವ್ಸ್ ಭಾಳ ಚೆನ್ನಾಗಿದೆ ಅಲ್ಲಿ ನೀರಲ್ಲಿ ಆಟ ಆಡುವಂಥದ್ದು. ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಇದನ್ನು. ಸುತ್ತಮುತ್ತಲು ಒಮ್ಮೆ ವಿಡಿಯೋ ಕಂಪ್ಲೀಟ್ ಆಗಿ ವಿಡಿಯೋವನ್ನು ನೋಡಿ ಸುತ್ತಮುತ್ತಲು ಏನೆಲ್ಲ ಇದೆ ಅನ್ನೋದನ್ನು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಯಾವುದೆಲ್ಲ ನೀರಲ್ಲಿ ಆಟ ಆಡ್ಬೋದು, ಏನೆಲ್ಲ ಇದೆ, ರೌಂಡ್ ಹಾಕಿ ಬರುವಂಥದ್ದು. ಒಮ್ಮೆ ಸುತ್ತಲಿನ ಒಂದು ಪಿಕ್ಚರ್ ನಿಮ್ಮ ಕಣ್ಣ ಮುಂದೆ ಇಲ್ಲಿ. ಫ್ರೆಂಡ್ಸ್, ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ, ಒಂದು ದಿನದ ಎಂಜಾಯ್ ಮಾಡಿ ಹೋಗಿ. ನೀರಲ್ಲಿ ಡ್ಯಾನ್ಸ್, ನೃತ್ಯ ನೋಡಿ. ಅಲ್ಲಿ ಯೋಗಾಸನ, ವೃಕ್ಷಾಸನದಲ್ಲಿದ್ದೇನೆ. ಫ್ರೆಂಡ್ಸ್, ಇದೆ ವೇವ್ಸಿಗೆ ಬಂದು ಇಲ್ಲಿ ಒಂದು 10-15 ನಿಮಿಷದ ವೇವ್ಸನ್ನು ಸ್ಟಾರ್ಟ್ ಮಾಡ್ತಾರೆ ಅವರು. ಇಲ್ಲಿ ತುಂಬ ಚೆನ್ನಾಗಿದೆ ನೀರಲ್ಲಿ ಆಡಲಿಕ್ಕೆ.
ಮಂಚಿಗ ರೈನ್ ವಾಟರ್. ಫ್ರೆಂಡ್ಸ್, ಈ ವಿಡಿಯೋದ ಕೊನೆಯ ಹಂತ ಅಂದರೆ ಮುಗಿತಾ ಇದೆ. 5ಗೆ ಕ್ಲೋಸ್ ಆಗುತ್ತೆ ಇಲ್ಲಿ. ಸೊ ಅಷ್ಟರೊಳಗೆ ನಾವೆಲ್ಲ ರೆಡಿಯಾಗಿ ಹೋಗಬೇಕಾಗತ್ತೆ. ಸೊ ಫ್ರೆಂಡ್ಸ್, ಕೆಲವು ಫೋಟೋ ಸೆಷನ್ಗಳನ್ನು ಯಾರೆಲ್ಲ ಇದ್ದೀವಿ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋವನ್ನು ಯಾರೆಲ್ಲ ನೋಡ್ತಾ ಇದ್ದೀರಾ, ಯಾರೆಲ್ಲ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ. ಇದು ಈವ್ನಿಂಗ್ ಪುನಃ ಬಸ್ಸಲ್ಲಿ ಹೋಗ್ತಾ ಇರೋದು. ಫ್ರೆಂಡ್ಸ್, ಮಾರ್ನಿಂಗ್ ಯಾವ ಜೋಶಲ್ಲಿದ್ವ, ಈವ್ನಿಂಗು ಕೂಡ ಅದೇ ಖುಷಿಯಲ್ಲಿ, ಅದೇ ಸಂತೋಷದಲ್ಲಿ, ಅಷ್ಟೇ ಹುರುಪು ಉಲ್ಲಾಸದಲ್ಲಿ. ನೋಡಿ, ಏಜ್ ಆದವರು ಕೂಡ ಎಲ್ಲರೂ ಇದ್ದಾರೆ. ಯಾರಿಗೂ ಕೂಡ ಆ ಮುಖದಲ್ಲಿ ಒಂದು ಸುಸ್ತು, ಸಂಕಟ ಅಥವಾ ತ್ರಾಸಾಗಿದೆ ಅನ್ನೋ ಭಾವನೆಯೇ ಇಲ್ಲ. ಎಲ್ಲರೂ ಖುಷಿಯಾಗಿದ್ವಿ. ಇನ್ನೊಂದು ಪಿಕ್ನಿಕ್ಕಿಗೆ ಒಂದೇ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಸೋ ಮಚ್. ಟುಪು ವರ್ಷಪಾನ. ಎಸ್ ಫ್ರೆಂಡ್ಸ್, ಕೊನೆಯದಾಗಿ ನಮ್ಮ ಪ್ರಫುಲ್ಲ, ಪ್ರೆಸಿಡೆಂಟ್ ಆಫ್ ವಾಯ್ಸ್ ವುಮೆನ್ಸ್ ಕ್ಲಬ್ಬಿನ ಪ್ರೆಸಿಡೆಂಟು ಇವರು. ಸೊ ಥ್ಯಾಂಕ್ ಯು ಪ್ರಫುಲ್ಲ, ಹ್ಯಾವ್ ಎ ವಂಡರ್ಫುಲ್ ಪಿಕ್ನಿಕ್. ಥ್ಯಾಂಕ್ ಯು. ಇದು ವಾಯ್ಸ್ ವುಮೆನ್ಸ್ ಕ್ಲಬ್ಬಿಂದ. ಮುಂದಿನ ಹೊಸ ವಿಡಿಯೋದೊಂದಿಗೆ, ಹೊಸ ವಿಷಯದೊಂದಿಗೆ ನಾನು ಸಂಜನಾ. ಇದು ಸಂಜನಾ ಕ್ರಿಯೇಷನ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲೈಕ್, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಂದನೆಗಳು. ನಮಸ್ಕಾರ.